ಬ್ಲಾಕ್ ಬಸ್ಟರ್ ಸಿನಿಮಾಗಳ ಬಗ್ಗೆ ನೀವು ತಿಳ್ಕೊಂಡಾಯ್ತು. 2024ರ ಕನ್ನಡ ಚಿತ್ರರಂಗದ ಡಿಸಾಸ್ಟರ್ ಸಿನಿಮಾಗಳು ಅಂದ್ರೆ ಆಡಿಯನ್ಸ್ ನ ಡಿಸಪಾಯಿಂಟ್ ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ಇವತ್ತು ತಿಳ್ಕೊಳ್ಳುವಂತಹ ಟೈಮು. ತಡ ಯಾಕೆ ಮಾಡೋದು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹುಷಾರಿಲ್ದಿರೋ ಕಾರಣ ಇವತ್ತು ಸ್ವಲ್ಪ ನನ್ನ ವಾಯ್ಸು ಏರುಪೇರಾಗಿದೆ, ದಯಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೆಪೆ ವಿನಯ್ ರಾಜ್ಕುಮಾರ್ ಅವರ ನಟನೆ ಈ ಸಿನಿಮಾದಲ್ಲಿ ಇಷ್ಟ ಆಗ್ಬೋದು, ಯಾಕಂದ್ರೆ ಅವ್ರನ್ನ ಹೊಸ ಅವತಾರದಲ್ಲಿ ಈ ಸಿನಿಮಾದ ಮೂಲಕ ಎಲ್ಲರೂ ನೋಡಿದ್ರು. ಜಾತಿ ಪದ್ಧತಿಯ ಮೇಲೆ ಶೈಲೇಶ್ ಎಸ್ ನಾಯರ್ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಆದರೆ ಟ್ರೈಲರ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದು ಬಿಟ್ರೆ ಬಾಕ್ಸ್ ಆಫೀಸ್ ನಲ್ಲಿ ಯಾವುದೇ ರೀತಿಯ ಮೋಡಿ ಮಾಡಲಿಲ್ಲ. ಇದು ಈಗ ಅಮೆಜಾನ್ ಪ್ರೈಮ್ ನಲ್ಲಿದೆ. IMDb ಈ ಸಿನಿಮಾಗೆ 5.5 ರೇಟಿಂಗ್ಸ್ ಅನ್ನ ಕೊಟ್ಟಿದೆ. ರಾನಿ ಕಿರಣ್ ರಾಜ್ ಅವರ ಆಟಿಟ್ಯೂಡ್ ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ರೀಲ್ಸ್ ಗಳಲ್ಲಿ ನೋಡಿರ್ತೀರಾ. ತುಂಬಾನೇ ಪಾಸಿಟಿವ್ ಹಾಗೂ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಮೂಲಕ ಕಿರುತೆರೆ ಕ್ಷೇತ್ರದಲ್ಲಿ ಅವರು ಎಲ್ಲರನ್ನ ಗೆದ್ದಿದ್ರು. ಆದ್ರೆ ಸಿನಿಮಾದಲ್ಲಿ ಕೂಡ ಅದೇ ಇಂಪ್ಯಾಕ್ಟ್ ನ ಸೃಷ್ಟಿ ಮಾಡಬೇಕು ಅನ್ನೋ ಅವರ ಕನಸಿನ ಕೂಸಾಗಿ ರೋನಿ ಸಿನಿಮಾ ರಿಲೀಸ್ ಆಯ್ತು. ಸಿನಿಮಾ ಮಾಸ್ ಆಗಿತ್ತು ನಿಜಾನೇ, ಆದ್ರೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತಹ ರೇಂಜ್ ಅಲ್ಲಿ ಗ್ರಿಪ್ಪಿಂಗ್ ಸ್ಟೋರಿ ಲೈನ್ ಇರಲಿಲ್ಲ. ಸಿನಿಮಾದಲ್ಲಿ ಸ್ಟಾರ್ ಆಗ್ಬೇಕು ಅಂತ ಅನ್ಕೊಂಡಿದ್ದ ಯುವಕ ಯಾವ ರೀತಿಯಲ್ಲಿ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಟ್ಟು ತನ್ನ ಜೀವನವನ್ನ ಕಳ್ಕೊತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಲೈನ್. ಈ ಸಿನಿಮಾನ ಕೂಡ ಆಡಿಯನ್ಸ್ ಒಪ್ಲಿಲ್ಲ. ಅವತಾರ ಪುರುಷ 2 ಅವನೇ ಶ್ರೀಮಂತ್ ನಾರಾಯಣ ಖ್ಯಾತಿಯ ಪುಷ್ಕರ್ ಮಲ್ಲಿಕಾರ್ಜುನಿಯರ್ ಅವರ ನಿರ್ಮಾಣದ ಅವತಾರ ಪುರುಷ ಪಾರ್ಟ್ 1 ಸ್ವಲ್ಪ ಮಟ್ಟಿಗೆ ಜನಗಳನ್ನ ಇಂಪ್ರೆಸ್ ಮಾಡೋ ಕೆಲಸವನ್ನ ಮಾಡ್ತು. ಆದ್ರೆ ಹಿಟ್ ಅಂತ ಮಾತ್ರ ಕನ್ಸಿಡರ್ ಮಾಡಕ್ಕಾಗಲ್ಲ. ಹಾಗೂ ಎರಡನೇ ಪಾರ್ಟ್ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಅಷ್ಟೇನಿರ್ಲಿಲ್ಲ. ಸಿಂಪಲ್ ಸುನಿ ಸಾಮಾನ್ಯವಾಗಿ ಲವ್ ಸ್ಟೋರಿ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಚೇಂಜ್ ಇರ್ಲಿ ಅಂತ ಹಾರರ್ ಸ್ಟೋರಿಗೆ ಕೈ ಹಾಕಿದ್ರು. ಮೊದಲ ಪಾರ್ಟ್ ಡೀಸೆಂಟ್ ಆಗಿತ್ತು ಅಂತ ಅಂದ್ರೂ ಬೋರ್ ಆಗುವಂತಹ ರೀತಿಯಲ್ಲೂ ಇರಲಿಲ್ಲ. ಆದ್ರೆ 2024ರಲ್ಲಿ ಬಿಡುಗಡೆ ಆದಂತಹ ಎರಡನೇ ಪಾರ್ಟ್ ಜನಗಳಿಗೆ ಬೇಸರವನ್ನ ಮೂಡಿಸಿತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಫ್ಲಾಪ್ ಆಗಿದ್ದು, ಶರಣ್ ನಾಯಕ ನಟನಾಗಿ ಕೂಡ ಈ ಸಿನಿಮಾದಲ್ಲಿ ನಿರೀಕ್ಷಿತ ಕಮಾಲ್ ಪ್ರದರ್ಶನವನ್ನ ತೋರಿಸಲಿಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಕೂಡ ಆಗಿತ್ತು. ನಿಜವಾಗ್ಲೂ ಕನ್ನಡಕ್ಕೆ ಹಾರರ್ ಸ್ಟೋರಿಯ ಕೊರತೆ ಇದೆ, ಆದ್ರೆ ಹಂಗಂತ ಸಿನಿಮಾ ಹೆಂಗಿದ್ರು ಕೂಡ ಜನ ನೋಡೇ ನೋಡ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಬರುತ್ತೆ ಅಂತಂದ್ರೆ ಜನಗಳ ನಿರೀಕ್ಷೆಯನ್ನ ಪೂರೈಕೆ ಮಾಡುವಂತಹ ರೀತಿಯಲ್ಲಿ ಕೂಡ ಅದು ತಯಾರಾಗಿರ್ಬೇಕು. ಈ ಸಿನಿಮಾಗೆ IMDb ಕೊಟ್ಟಿರೋದು 4.6 ರೇಟಿಂಗ್. ಸಿನಿಮಾನ ನೋಡಬೇಕು ಅಂತ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಪೌಡರ್ 2024ರಲ್ಲಿ ಫ್ಲಾಪ್ ಆದಂತಹ ಸಿನಿಮಾಗಳಲ್ಲಿ ದೂತ್ ಪೇಡ ದಿಗಂತ್ ಅವರ ಪೌಡರ್ ಸಿನಿಮಾ ಕೂಡ ಕಾಣಿಸ್ಕೊಡುತ್ತೆ. ಅದು ಕೂಡ KRG ಸ್ಟುಡಿಯೋ ನಿರ್ಮಾಣದಲ್ಲಿ ಮೂಡಿ ಬಂದಂತಹ ಸಿನಿಮಾ ಸೋತಿತ್ತು ಅಂತ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಯೂತ್ಫುಲ್ ಕಾಮಿಡಿ ಎಂಟರ್ಟೈನರ್ ಸಿನಿಮಾಗಳು ಬರ್ತಾ ಇರಬೇಕು, ಆಗ ಮಾತ್ರ ಜನರ ಎಂಟರ್ಟೈನ್ಮೆಂಟ್ಗೆ ಸರಿಯಾದ ರೀತಿಯಲ್ಲಿ ಪೂರೈಸಬಹುದು ಅನ್ನೋದೊಂದು ಚಿತ್ರರಂಗದ ಅಲಿಖಿತ ಲೆಕ್ಕಾಚಾರ ಆಗಿದೆ. ಆದ್ರೆ ಈ ಸಿನಿಮಾ ಅದನ್ನ ಪೂರೈಸೋದಕ್ಕೆ ವಿಫಲವಾಯಿತು ಅಂತ ಹೇಳ್ಬೋದು. ಜನಾರ್ದನ್ ಚಿಕ್ಕಣ್ಣ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. ಕರಟಕ ದಮನಕ ಈ ಲಿಸ್ಟ್ ಅಲ್ಲಿ ಕರಟಕ ದಮನಕ ಸೇರ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಬೇಜಾರಾಗುತ್ತೆ. ಸಾಮಾನ್ಯವಾಗಿ ಶಿವಣ್ಣನ ಯಾವುದೇ ಸಿನಿಮಾಗಳು ಕೂಡ ಜನಗಳನ್ನ ಡಿಸಪಾಯಿಂಟ್ ಮಾಡೋದಕ್ಕೆ ಹೋಗಲ್ಲ. ಅದರಲ್ಲಿ ವಿಶೇಷವಾಗಿ ಈ ಸಿನಿಮಾದಲ್ಲಿ ಶಿವಣ್ಣನ ಜೊತೆಗೆ ಪ್ರಭುದೇವ ಕೂಡ ಆಕ್ಟ್ ಮಾಡಿದ್ರು. ಯೋಗರಾಜ್ ಭಟ್ ಅವರ ನಿರ್ದೇಶನ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಕಚಗುಳಿ ನೀಡುವಂತಹ ಡೈಲಾಗ್ಗಳು ಹಾಗೂ ಸನ್ನಿವೇಶಗಳು ಇರ್ತವೆ ಅನ್ನೋದು ಗೊತ್ತಿರುವಂತಹ ವಿಚಾರನೆ. ಆದ್ರೆ ಜನಗಳು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಈ ಬಿಗ್ ಸ್ಟಾರ್ ಗಳ ಸಿನಿಮಾ ಮೂಡ್ ಬರಲಿಲ್ಲ ಅನ್ನೋದೇ ಇಲ್ಲಿ ಬೇಸರ. ಸಿನಿಮಾದ ಸಾಂಗ್ಗಳು ವೈರಲ್ ಆಗಿ ಟ್ರೆಂಡ್ ಆಗಿದ್ದೇನೋ ನಿಜ, ಆದ್ರೆ ಅವುಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ನಂಬರ್ಗಳನ್ನ ಹೆಚ್ಚು ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಕಡಿಮೆ ಕಲೆಕ್ಷನ್ ಮಾಡಿದಂತಹ ಸಿನಿಮಾ ಇದು. ಅದರಲ್ಲೂ ಶಿವಣ್ಣ ಹಾಗೂ ಪ್ರಭುದೇವ ಜೊತೆಯಾಗಿ ಬಂದರೂ ಕೂಡ ಈ ರೀತಿಯ ನಂಬರ್ ಸಿಕ್ಕಿದ್ದು ತುಂಬಾನೇ ಬೇಸರ ಆಯಿತು. 4.8 ರೇಟಿಂಗ್ ಇರುವಂತಹ ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ರಂಗನಾಯಕ ಸಾಕಷ್ಟು ವರ್ಷಗಳಿಂದ ಜಗ್ಗೇಶ್ ಹಾಗೂ ಗುರುಪ್ರಸಾದ್ ರವರ ನಡುವೆ ನಡೀತಿದ್ದಂತಹ ಹಗ್ಗ ಜಗ್ಗಾಟಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ರಂಗನಾಯಕ ಸಿನಿಮಾ ಮಾಡುತ್ತೆ ಅಂತ ಅನ್ಕೊಳ್ಳಲಾಗಿತ್ತು. ಯಾಕಂದ್ರೆ ಇಬ್ಬರ ಕಾಂಬಿನೇಷನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದೆ ಅನ್ನೋದನ್ನ ನಾನು ವಿಶೇಷವಾಗಿ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಕಾಮಿಡಿ ಸೀನ್ಗಳನ್ನ ನಾವು ಲೆಕ್ಕ ಹಾಕೋದಕ್ಕೆ ಹೋದ್ರೆ ಅವರಿಬ್ರು ಅದಕ್ಕೆ ನೀಡಿರುವಂತಹ ಕೊಡುಗೆ ಅಪಾರವಾದದ್ದು. ಅದೇ ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ರಂಗನಾಯಕ ಸಿನಿಮಾ ಕೂಡ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗಿದ್ದು, ಆದ್ರೆ ಯಾರಿಗೂ ಕೂಡ ಅದೇ ಗುರುಪ್ರಸಾದ್ ನಿರ್ದೇಶನದ ಕೊನೆಯ ಸಿನಿಮಾ ಆಗಿರುತ್ತೆ ಅಂತ ಕನಸಲ್ಲಿ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಸಿನಿಮಾದ ಸೋಲೆ ಚಿತ್ರರಂಗದಲ್ಲಿ ಅವರ ಅವನತಿಗೂ ಕೂಡ ಕಾರಣವಾಗಿರ್ಬೋದು ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಸಿನಿಮಾದ ಸೋಲಿನ ನಂತರ ಅವರ ಹಾಗೂ ಜಗ್ಗೇಶ್ ಅವರ ನಡುವೆ ಸಾಕಷ್ಟು ಜಗಳಗಳು ಕೂಡ ನಡೆದಿದೆ ಅನ್ನೋದು ಮಾಧ್ಯಮಗಳಲ್ಲಿ ವರದಿಯಾಗಿರುವಂತಹ ಸುದ್ದಿ. ಪೊಲಿಟಿಕಲ್ ವಿಡಂಬನೆಯನ್ನ ಹೊಂದಿರುವಂತಹ ಈ ಚಿತ್ರ ಕೂಡ 2024ರಲ್ಲಿ ಯಾವುದೇ ಮೋಡಿ ಮಾಡೋದಕ್ಕೆ ಯಶಸ್ವಿ ಆಗಲಿಲ್ಲ. 3.9 IMDb ರೇಟಿಂಗ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಸಿನಿಮಾ ಯಾವ ರೀತಿಯಲ್ಲಿ ಪ್ರೇಕ್ಷಕರಿಗೆ ಇಷ್ಟ ಆಗಿರ್ಬೋದು ಅಂತ. ಹಂಗಿದ್ರು ನೀವು ಈ ಸಿನಿಮಾನ ನೋಡಲೇಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ರಂಗನಾಯಕ ಸಿನಿಮಾ ನಿಮಗೆ ZEE5 OTT ಪ್ಲಾಟ್ಫಾರ್ಮ್ ನಲ್ಲಿ ಅವೈಲಬಲ್ ಇದೆ. ಬ್ಯಾಚುಲರ್ ಪಾರ್ಟಿ
ಎಲ್ಲಾ ಪಾರ್ಟಿಗಳನ್ನು ಕಿರಿಕ್ ಪಾರ್ಟಿ ಆಗಲ್ಲ. ಅದೇ ರೀತಿ ಬ್ಯಾಚಲರ್ ಪಾರ್ಟಿ ಕೂಡ ಈ ಮಾತಿಗೆ ಇನ್ನಷ್ಟು ಪುಷ್ಟಿ ನೀಡುವಂತಹ ಕೆಲಸವನ್ನ ಮಾಡಿದೆ. ಸಿನಿಮಾದ ಟ್ರೈಲರ್ ರಿಲೀಸ್ ಆದಾಗ ಖಂಡಿತವಾಗ್ಲೂ ಈ ಸಿನಿಮಾ ಸೂಪರ್ ಹಿಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳನ್ನ ಹೊಂದಿದೆ ಅನ್ನುವಂತಹ ರೀತಿಯಲ್ಲಿ ನಿರೀಕ್ಷೆಯನ್ನ ಮೂಡಿಸಿತು. 2 ಗಂಟೆ 25 ನಿಮಿಷಗಳ ಈ ಸಿನಿಮಾ ರಿಲೀಸ್ ಆದಾಗ ಟ್ರೈಲರ್ ಅಲ್ಲಿ ನಾವು ಊಹೆ ಮಾಡಿದ್ದ ರೀತಿಯಲ್ಲಿ ಸಿನಿಮಾ ಇರಲಿಲ್ಲ ಅನ್ನೋದು ಸಾಕಷ್ಟು ಜನಗಳಿಗೆ ನಿರಾಸೆಯನ್ನ ಮೂಡಿಸಿತು. ರಕ್ಷಿತ್ ಶೆಟ್ಟಿ ನಿರ್ಮಾಣದಲ್ಲಿ ಮೂಡ್ ಬಂದಂತಹ ಈ ಸಿನಿಮಾದಲ್ಲಿ ಮೊದಲಿಗೆ ರಿಷಬ್ ಶೆಟ್ಟಿ ನಟನೆ ಮಾಡಬೇಕು ಅನ್ನೋದು ಫಿಕ್ಸ್ ಆಗಿತ್ತು. ಆದರೆ ಕಾಂತಾರದ ಯಶಸ್ಸಿನ ನಂತರ ಇದು ಬದಲಾಯಿತು. ಒಂದು ಲೆಕ್ಕದಲ್ಲಿ ಇದು ಬದಲಾಗಿದ್ದೇ ಒಳ್ಳೆದಾಯ್ತು ಅಂತ ಕೂಡ ಅನ್ಸುತ್ತೆ. ಲೂಸ್ ಮಾದ, ಯೋಗಿ ಹಾಗೂ ದೂತ್ ಪೇಡ ದಿಗಂತ್ ಅವರ ಜೊತೆಗೆ ಅಚ್ಚುತಣ್ಣನ ಜುಗಲ್ಬಂದಿ ಒಂದು ಹಂತಕ್ಕೆ ಪ್ರೇಕ್ಷಕರನ್ನ ರಂಚುವಂತಹ ಕೆಲಸ ಮಾಡುತ್ತೆ. ಆದ್ರೆ ಅದೇ ರಿಪೀಟ್ ಆದಾಗ ಅದು ಕೂಡ ಬೋರ್ ಹೊಡಿಸುತ್ತೆ. ಕಂಟೆಂಟ್ ಕೂಡ ಏನು ಎಕ್ಸ್ಟ್ರಾರ್ಡಿನರಿ ಆಗಿರ್ಲಿಲ್ಲ ಹಾಗೂ ಮನೋರಂಜನೆಯ ವಿಚಾರದಲ್ಲಿ ಕೂಡ ಅದೇ ರಿಪೀಟೆಡ್ ಡೈಲಾಗ್ಸ್ಗಳು ಹಾಗೂ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಗೆಸ್ ಮಾಡುವಂತಹ ರೀತಿಯಲ್ಲೇ ಸಿನಿಮಾ ಮುಂದುವರಿದಿತ್ತು. ಹೀಗಾಗಿ ಬಾಕ್ಸ್ ಆಫೀಸ್ ಅಲ್ಲಿ ಮಾತ್ರ ಅಲ್ಲ, ಕ್ರಿಟಿಕ್ಗಳ ದೃಷ್ಟಿಯಲ್ಲಿ ಕೂಡ ಸಿನಿಮಾ ಪಾಸ್ ಆಗೋದಕ್ಕೆ ವಿಫಲವಾಯಿತು ಅಂತ ಹೇಳ್ಬೋದು. 5.3 IMDb ರೇಟಿಂಗ್ ಹೊಂದಿರುವಂತಹ ಈ ಸಿನಿಮಾನ ನೀವು ನೋಡಬೇಕು ಅಂತಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಮಾರ್ಟಿನ್ ಈ ಸಾಲಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ಮಾರ್ಟಿನ್. ನಂಬರ್ಗಳ ಬಗ್ಗೆ ನಾನು ಹೇಳೋದಕ್ಕೆ ಹೋಗಲ್ಲ. ಈ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಗಿ ಅದರಲ್ಲೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಯಾವ ರೀತಿಯಲ್ಲಿ ಹಿಂದಿಲಿ ಬಿಡುಗಡೆಯಾಗಿ ಅಲ್ಲಿ ಅಟ್ಟರ್ ಫ್ಲಾಪ್ ಆದ್ಮೇಲೆ ಕನ್ನಡದ ಹಿಂದಿ ಡಬ್ಬಿಂಗ್ ರೈಟ್ಸ್ ವ್ಯಾಲ್ಯೂ ಎಷ್ಟು ಕಡಿಮೆ ಆಯಿತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಿಧಾನವಾಗಿ ಚೇತರಿಸ್ಕೊಳ್ತಿದ್ದಂಥ ಟೈಮಲ್ಲಿ ಮಾರ್ಟಿನ್ ರಿಲೀಸ್ ಆಗಿ ಮತ್ತೆ ಒಂದು ಡ್ಯಾಮೇಜ್ ಅನ್ನ ಮಾಡ್ತು. ಸಿನಿಮಾದ ಬಗ್ಗೆ ಯಾವ ರೀತಿಯಲ್ಲಿ ಬಜ್ ಸೃಷ್ಟಿಯಾಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಬಿಗ್ ಬಡ್ಜೆಟ್ ಸಿನಿಮಾ ಬೇರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಸಿನಿಮಾಗೆ ತಮ್ಮ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಕೂಡ ಸಾಕಷ್ಟು ವರ್ಕೌಟ್ ಮಾಡಿದ್ರು. ಇಷ್ಟೊಂದೆಲ್ಲ ನಿರೀಕ್ಷೆ ಹುಟ್ಟುಹಾಕಿದ್ದ ಸಿನಿಮಾ ಡಿಸಾಸ್ಟರ್ ಆಗುತ್ತೆ ಎಂದಾಗ ಚಿತ್ರರಂಗಕ್ಕೆ ಯಾವ ರೀತಿಯಲ್ಲಿ ಹೊಡೆತ ಬೀಳುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಕೆಲವರಿಗೆ ಇರೋದಿಲ್ಲ. ಖುದ್ದಾಗಿ ನಿರ್ಮಾಪಕರೇ ಸಿನಿಮಾದ ಲಾಸ್ ಬಗ್ಗೆ ಓಪನ್ ಆಗಿ ಹೇಳಬೇಕಾದ್ರೆ ಸಿನಿಮಾ ಯಾವ ರೀತಿಯಲ್ಲಿ ಅವರಿಗೆ ಹೊಡೆತ ನೀಡಿರ್ಬೋದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಿನಿಮಾ ರಿಲೀಸ್ಗೂ ಮುಂಚೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ನಡುವೆ ಆಗಿರುವಂತಹ ಕಿತ್ತಾಟ ಇರ್ಬೋದು, ಅಥವಾ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಹೊರಬಂದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಇರ್ಬೋದು. ಪ್ರತಿಯೊಂದು ವಿಚಾರಗಳು ಕೂಡ ಸಿನಿಮಾದ ಸೋಲಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರಣ ಆಯಿತು. ಅದಾದ ನಂತರ ರಿವ್ಯೂ ಮಾಡಿದವರ ವಿರುದ್ಧ ಕೂಡ ಚಿತ್ರತಂಡ ತೆಗೆದುಕೊಂಡಂತಹ ಆಕ್ಷನ್ ವ್ಯಾಪಕವಾಗಿ ಕರ್ನಾಟಕದ ಹೊರಗೆ ಕೂಡ ಟೀಕೆಗಳಿಗೆ ಒಳಗಾಯಿತು. ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ನಲ್ಲಿ ಸಿನಿಮಾ ಮಾಡಬೇಕಾದ್ರೆ, ಸಿನಿಮಾದ ಬಡ್ಜೆಟ್ ಇಷ್ಟೊಂದು ಇರಬೇಕಾದ್ರೆ ಕೇವಲ ಆಕ್ಷನ್ ಇದ್ರೆ ಸಾಕಾಗಲ್ಲ, ಅಥವಾ ಕೇವಲ ಮೇಕಿಂಗ್ ಇದ್ರೆ ಸಾಕಾಗಲ್ಲ. ಅದ್ರ ಜೊತೆಗೆ ಗ್ರಿಪ್ಪಿಂಗ್ ಆಗಿರುವಂತಹ ಸ್ಟೋರಿ ಕೂಡ ಇರಬೇಕು ಅನ್ನೋದು ನೋಡಿದಂತಹ ಆಡಿಯನ್ಸ್ಗಳ ಅಭಿಪ್ರಾಯ. ನಾವು ಹೇಳೋ ವಿಚಾರ ನಿಮಗೆ ಬೇಸರ ತರಿಸ್ಬೋದು, ಆದ್ರೆ ನಮಗೂ ಕೂಡ ಒಂದು ಕನ್ನಡದ ಸಿನಿಮಾ ಗೆಲ್ಲುತ್ತೆ ಅಂದ್ರೆ ಖುಷಿನೇ ತಾನೆ. ಇವತ್ತು ನೋಡಿ, ಬಾಲಿವುಡ್ ಅಲ್ಲಿ ಕೆಲವು ಮಂದಿಗಳು ಮಾರ್ಟಿನ್ ಸಿನಿಮಾದ ಇಲ್ಲಾಜಿಕಲ್ ಸೀನ್ಸ್ ಗಳ ಕ್ಲಿಪ್ ಅನ್ನ ಎಡಿಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇದು ನೋಡ್ರಪ್ಪ ಸೌತ್ ಸಿನಿಮಾ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಈ ರೀತಿಯಾದಾಗ ಬೆಳೀತಾ ಇರುವಂತಹ ಕನ್ನಡ ಇಂಡಸ್ಟ್ರಿ ಇಂಥ ಚಿಕ್ಕ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮಟ್ಟಿಗೆ ತಲೆ ತಗ್ಗಿಸಬೇಕಾಗುತ್ತೆ. IMDb ಕೂಡ ಸಿನಿಮಾಗೆ ಕೊಟ್ಟಿರೋದು ಕೇವಲ 2.3 ರೇಟಿಂಗ್ಸ್. ನೀವು ಸಿನಿಮಾ ನೋಡಬೇಕು, ನೋಡಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಹೋಗಿ ನೋಡಬಹುದು. ಇದರ ನಡುವೆಯೂ ಕೂಡ ಧ್ರುವ ಸರ್ಜಾ ಅವರು ಮಾನವೀಯತೆಯನ್ನ ಮೆರೆದಿದ್ದು ಮಾರ್ಟಿನ್ ಸಿನಿಮಾದ ಪ್ರೊಡ್ಯೂಸರ್ ಉದಯ್ ಕೆ ಮೆಹ್ತಾ ಅವರಿಗೆ ಮತ್ತೊಂದು ಸಿನಿಮಾಗೆ ಕಾಲ್ ಶೀಟ್ ನೀಡಿದ್ದು ಅವರ ನಷ್ಟವನ್ನ ಭರಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದಿನ ಸಿನಿಮಾ ಆದ್ರೂ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗೋ ಹಾಗೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಲಿ, ಪ್ಯಾಷನೇಟ್ ನಟರಾಗಲಿ ಅಥವಾ ಟೆಕ್ನಿಷಿಯನ್ ಆಗಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಉಳ್ಕೋಬೇಕು. ಆಗ್ಲೇ ತಾನೇ ನಾವು ಉತ್ತುಂಗಕ್ಕೆ ಹೋಗೋಕ್ಕಾಗೋದು. ಇವುಗಳೇ ಸ್ನೇಹಿತರೆ, ನಮ್ಮ ಪ್ರಕಾರ 2024ರ ಡಿಸಾಸ್ಟರ್ ಸಿನಿಮಾಗಳು ಅಥವಾ ಆಡಿಯನ್ಸ್ ನ ಡಿಸಪಾಯಿಂಟ್ ಮಾಡಿರುವಂತಹ ಸಿನಿಮಾಗಳು. ನಿಮ್ಮ ಪ್ರಕಾರ ನಿಮ್ಮ ಮನಸ್ಸನ್ನ ಕೆಡಿಸಿದಂತಹ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಲಿಸ್ಟಲ್ಲಿ ಬೇರೆ ಯಾವುದಾದ್ರು ಸಿನಿಮಾ ಆಡ್ ಮಾಡಬೇಕು ಅಂತ ಇದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮೆಜಾರಿಟಿ ಯಾವ ಸಿನಿಮಾ ತುಂಬಾ ಹಿಂಸೆ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಮನು.